ಬೆಳಗಾವಿ ಪುಣ್ಯ ಕ್ಷೇತ್ರದಲ್ಲಿ ಹೌದು. ವಿಷಯ ಯಾವಾಗ ಇಡುದದ? ಯಾವಾಗ್ರಿಪ್ಪ ವಿಷಯ? ಮಹಾರಾಷ್ಟ್ರ ಸಂತಾಚಿ ಭೂಮಿ ಅಂತೇಳಿ ಕರೆದಾರ. ಇದು ಬೆಳಗಾವಿ ನಾಡಂದ್ರ ಕರ್ನಾಟಕ, ಇದು ಶರಣರ ನಾಡು ಅಂತೇಳಿ ಕರೆದಾರ. ಹೌದು ಹೌದು ಹೌದಲ್ಲ? ಹೌದು. ಜಗತ್ತದಾಗ ಏನ ಸಂತರು ದೊಡ್ಡವರು, ಏನ ಶರಣರು ದೊಡ್ಡವರು? ಹೌದು. ಅವ್ರು ಇಡ್ಬೇಕ, ಇವ್ರಿಗೆ 2 ವಿಷಯ ಅವ್ರು ಇಡ್ಬೇಕ, ಅವ್ರಿಗೆ 2 ವಿಷಯ ಇವ್ರು ಇಡ್ಬೇಕು. ಒಂದು ಹಾಲ್ ಮತ್ತದ್ದು, ಒಂದು ಅಠರ ಪುರಾಣದ್ದು. ಇವ್ರಿಗೆ 2 ವಿಷಯ ಅವ್ರಿಗೆ 2 ವಿಷಯ ಇವರ. ಹಲೋ, ಗಪ್ಪಪ್ಪ ಹೇಳಪ್ಪ ಹೇಳ. ಹಲೋ ಹಲೋ, ಚಲೋ ಇದ್ರಲ್ಲ. ಹಲೋ, ಒಂದ್ ಸ್ವಲ್ಪ ಆವಾಜ್ ಇಡ್ರಿ, ಆವಾಜ್. ಈಗ ವಿಷಯ ಏನಂತಪ್ಪ ಅಂದ್ರೆ ಕೇಳಿದ್ರ, ಈಗ ನಮ್ಮ ಮಾತಿನ ಚತುರಾಗಿರ್ತಕ್ಕಂಥ ನಮ್ಮ ಅಳಗಿ ಪಿಂಟು ಸರ್ ಅವರು ಕೂಡ ಒಂದು ವಿಷಯ ಇಟ್ಟಾರೆ. ನೀವು ಇಟ್ಟಿರ ಸರ್? ಅದಕ್ಕೆ ಇಲ್ಲಿ ಏನಪ್ಪ ಅಂತ ಕೇಳಿದ್ರ, ಏನು ಹಸ್ತ ಶ್ರೇಷ್ಠ ಏನು ಪಾದ ಶ್ರೇಷ್ಠ? ಇದು ಸಂವಾದೊಳಗ ಹಸ್ತ ಮತ್ತು ಪಾದ. ಸಂತರು ಶರಣರು ಇದನ್ನು ನಡೆಸಬೇಕು, ಇದರ ಜೊತೆಗೂಡಿ ಪಾದ ಹಸ್ತ ಇದು ನಡೆಸ್ಬೇಕಂತ ಹೇಳ್ಯಾರ. ಹೌದು ಹೌದು. ಮತ್ತ ಒಂದು 18ದಾಗ ಪ್ರಶ್ನೆ ಕೇಳಬೇಕಾಗ್ಯದ, ಒಂದು ಹಾಲ ಮತದಾಗ ಕೇಳಬೇಕು ಅಂತೇಳಿ ಹಿಂಗೆ ಇಟ್ಟಾರ. ಹೌದು ಹೌದು. ಇದು ನಾಂದಿ ಅದ. ಹೌದು ಹೌದಾದಂತ ಹಾ. ಕವಿ ತಿಲಕಮಣಿ ಗಾನ ಕೋಗಿಲೆ ಶುದ್ಧರತ್ನ ಶಾಪಾನುಗ್ರ ಸಮರ್ಥ ಉಳ್ಳತಿರ್ತಕ್ಕಂಥ ಹೌದು ಹೌದು. ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರುನಾಥ ಮನಿಮಿ ಮದಗೊಂಡೇಶ್ವರಪ್ಪಂಗಳ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ನೀನೊಲಿದ ಪಾದವನಿಟ್ಟು ನಿಲುವೆ ಸುಛತ್ರವಾಯ್ತು, ಜಲವೇ ಪವನ ತೀರ್ಥವಾಯ್ತು ಸುಲಭ, ಶ್ರೀ ಗುರು ಕೃಪೆಯಾಗು ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಹೌದು ಹೌದು. ಚರಾಚರದಲ್ಲಿ ವ್ಯಾಪಿಸಿಕೊಂಡಂತ ಸಚ್ಚಿದಾನಂದ ರೂಪನಾದ ಮಕಣಾಪುರವಾಸಿ ಶುದ್ಧರ ಗುರು ಸೋಮಲಿಂಗನ ದಿವ್ಯ ಚರಣಕ್ಕೆ ಕೂಡ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದು ಹೌದು. ಹಗಲಿರುಳು ಕೈಲಾಸದಲ್ಲಿ ಸಪ್ತ ಜನ್ಮದಲ್ಲಿ ಗುರುನಾಥನ ಸೇವವನ್ನ ಮಾಡಿ ತಾಯಿನೇಳ ಪಾರ್ವತಾದೇವಿ ಪರಿಪರಿದಿಂದ ಕಾಡಿದರು, ತನ್ನ ಸತ್ವ ಬಿಡಲಾರದೆ ಗುರು ಸೇವದಲ್ಲಿ ತಲ್ಲಿನನಾಗಿ ಹೌದು ಹೌದು. ಹುಳ ಮುಟ್ಟಲಾರದ ಹೂವ ಕಪ್ಪಿ ಮುಟ್ಟಲಾರದ ಶಿತಾಳ ತಗೊಂಡು ಬಂದು ಗುರು ಪೂಜೆಗೆ ಭದ್ರವಾಗಿ ಸೇವೆ ಮಾಡಿರ್ತಕ್ಕಂಥ ಹೌದು ಹೌದು. ಯಾವ ಕಲಿಯುಗದಾಗ ಕಲಿ ಕಟ್ಟಿಯೇರಿ ಧರ್ಮದ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಹೌದಾ ಗುರುನಾಥಗ ತನ್ನ ಜೊತೆಗೂಡಿ ಈ ಧರಿಗೆ ಇಳಿದು ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡಿಯ ಹೌದು ಹೌದು. ಅರಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯ ಮಕಣಾಪುರದ ಶಿವಸ್ಥಾನ ಗದ್ದಗಿ ಅರಕೇರಿ ಜಾಲಗೇರಿ ಸಿದ್ದಾಪುರ ಹೌದು ಹೌದು. ಈ ಮೂರೂರು ಸೀಮೆಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿಲಿ ಅಂತಲ್ಲಿ ಡೇರೆವನ್ನು ಹೊಡಿದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ತನ್ನ ರೋಮಗಳದಿಂದ ಸೋಮೇಶ 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 ನಾಮಗೈದು ತ್ರಿಕಾಲದಲ್ಲಿ ಜಾಗೃತನಾಗಿ ಭಕ್ತರುದ್ಧಾರ ಮಾಡತಿರ್ತಕ್ಕಂಥ ಎನ್ನ ಆರಾಧ್ಯ ಒಡಿಯ ಹೌದು ಹೌದು. ಯಾರಿಪ್ಪ ಅವರು? ಸಿದ್ಧಿ ಪುರುಷ, ಮಹಿಮಾ ಪುರುಷ, ಪವಾಡ ಪುರುಷ, ತಂದಿನಾದ ಸಾಧು ಅಮಿಷುದ್ಧ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಅಮಶುದ್ಧ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದಂತ ಹೌದು ಹೌದು. ಗಂಗೀನಾಡದ ಗೌಡ ಆರ್ಯಾನಾಡದ ಅರಸ ಏಳ ಮಠಕ ಅಧಿಕಾರನಾದಂತ ಹೌದು ಹೌದು. ಸಿದ್ಧ ಸುಲ್ತಾನಿ ಮಹಾದುಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಯಾವ ಮಹಾರಾಷ್ಟ್ರದ ರಾಜ್ಯದ ಹೌದು ಹೌದು. ಮಹಾರಾಷ್ಟ್ರ ರಾಜ್ಯ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ಗಂಡು ಮೆಟ್ಟ ಭೂಮಿ ಹೌದು ಹೌದು. ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡೆಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿಟ್ಟುಕೊಂಡು ರಕ್ಷಣೆ ಮಾಡುತ್ತಿರತಕ್ಕಂಥ ಗ್ರಾಮ ರಕ್ಷಕ
ಈ ನನ್ನ ಸತ್ಯ ಸಂಘಕ್ಕ ಮೂಲ ಮಾಲಕ. ಹೌದು ಯಾರಿಪ್ಪ ಅವರು? ತಂದಿನಾದ ಕುಂಬಾರಿ ಘೇನಶುದ್ಧ ಮುತ್ತನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಸುವರ್ಣ ಕರ್ನಾಟಕದಲ್ಲಿ ಬೆಳಗಾವ ಜಿಲ್ಲೆಯ ಪುಣ್ಯ ಪಾವನ ಕ್ಷೇತ್ರ ಅಣಗೋಳ ಗ್ರಾಮದಲ್ಲಿ ಹೌದು ಪ್ರತಿ ವರ್ಷದಂತೆ ಈ ವರ್ಷವಾದರೂ ಕೂಡ ಗ್ರಾಮದ ಒಡೆಯನಾದಂತ ಹೌದು ತಂದಿನಾದ ವಿಠ್ಠಲ ಬೀರದೇವ ಮುತ್ತೇನ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಹೌದು ಇಟ್ಟೆಲ್ಲ ಮಂದಿ ನಾವು ನೀವು ಕೂಡುದಾಗ್ಯಾವ. ಹೌದ್ರಿಪ್ಪ ಹೌದು. ಜಗದೊಡೆಯ ಯಾವ ತಂದಿನಾದಂತ ಕರುಣಾನಿಧಿ ಅಪಾತ ಬಾಂಧವ ಭಕ್ತವತ್ಸಲನಾದಂತ ತಂದಿನಾದ ವಿಠ್ಠಲ ಬೀರದೇವರ ಮುತ್ತೇನ ಒಂದು ದಿವ್ಯ ಗದಿಗೆಗೆ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಅಣಗೋಳ ಕ್ಷೇತ್ರದಲ್ಲಿ ವಿಠ್ಠಲ ಬೀರದೇವರ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತಕ್ಕಾಗಿ 2 ಸುಪ್ರಸಿದ್ಧ ಡೊಳ್ಳಿನ ಕಲಾವಿದರಿಗೆ ಬರಮಾಡಿಕೊಂಡಿರಿ ಬಂಧುಗಳೇ. ಹೌದ್ರಿಪ್ಪ. ವಿಶೇಷವಾದಂತ ಮಾತು ಹೇಳ್ಬೇಕಾಗ್ಯದ ಮಾಸಿದಣ. ಏನ್ ಹೇಳ್ಬೇಕ್ರಿಪ್ಪ ಮಾತ? ಬೆಳಗಾವ ನಾಡ ಇದು ಕರ್ನಾಟಕ ಸುವರ್ಣ ಕರ್ನಾಟಕದಲ್ಲಿ ಇದ್ದರೂ ಕೂಡ ಹೌದು 70% ಮರಾಠಿ ಮಾತಾಡ್ತಿರ್ತಕ್ಕಂತ ಪುಣ್ಯ ಭೂಮಿ, ಪುಣ್ಯ ಪಾವನ ಕ್ಷೇತ್ರ. ಹೌದು ತತ್ವಜ್ಞಾನಿಗಳ ಹುಟ್ಟುದ ಭೂಮಿ ಇದು. ಹೌದ್ರಿಪ್ಪ. ನೋಡ್ರಿ, ಇದು ಸಾಮಾನ್ಯವಾದಂತದ ನಾಡಲ್ಲ. ಹೌದು ಮಹಾರಾಷ್ಟ್ರ ಸಂತಾಚಿ ಭೂಮಿ ಅಂತೇಳಿ ಕರೆದಾರ. ಮಹಾರಾಷ್ಟ್ರಕ್ಕ ಸಂತಾಚೆ ಭೂಮಿ ಅಂತ ಕರೆದ್ರು. ಖರೆ ಇದು ಕರ್ನಾಟಕ, ಉತ್ತರ ಕರ್ನಾಟಕ, ಇದು ಸುವರ್ಣ ಕರ್ನಾಟಕ, ಶರಣರ ನಾಡು ತಿಳಿ ಕರೀತಾರ. ಹೌದು ಶರಣರ ನಾಡ. ಹೌದಿಲ್ರಿ? ಹೌದು. ಇದು ಬೆಳಗಾವ ಜಿಲ್ಲಾ ಬಹಳ ದೂರ ಇಲ್ಲ. ಇದು ಬೆಳಗಾವಿ ಸಿಟಿಗೆ ಹತ್ತಿನೇ ಅಣಗೋಳ ಗ್ರಾಮದ. ಹೌದು. ಇಲ್ಲಿ 8 ಮಂದಿ ಕೂಡ್ಯಾರ. ಇವರಿಗೆ ಮರಾಠಿನೂ ಬರುತ್ತದ, ಈ ಕಡೆ ಕನ್ನಡನೂ ಬರುತ್ತದ, ಹಿಂದಿನೂ ಬರ್ತದ. ನೋಡ್ರಿ, 8 ಮಂದಿ ಕೂಡ್ಯಾರ ಮುತ್ತನ ಜಾತ್ರೆಗೆ. 8 ಭಾವ ಭಕ್ತಿದಿಂದ 2-3 ತಾಸ ಐತಿ ಅನ್ನ ಪ್ರಸಾದ ನಡೆದಾದ. ಏಕ ಪಂಕ್ತಿ ನಡೆದಾದ. ಹೌದ್ರಿಪ್ಪ. भगवान देना है तो छप्पर फाड़ के देता है. हौदा एक बार लेने का शुरू करेगा तो ನೋಡ್ರಿ, ಭಗವಾನ ದೇನಾ है तो छप्पर फाड़ के देता है. ಹೌದು. ಪರಮಾತ್ಮ ವಿಠ್ಠಲ ಬೀರದೇವರ ಕುಳ್ಳಕ್ಕ ನಿತ್ತ ಅಂದ್ರ ಚಪ್ರ ಹರಿದು ಕೊಡ್ತಾನತ್ತ. ಹೌದು ಚಪ್ರ ಹರಿದು. ಖರೆ ಈಗ ಸಲಾಪಿನ ಮನೆ ಇದು ಹೆಂಗ ಹರಿಯವ? ಬೆಳಕುಂಡಿಗಿರಿ ಅದ ಇಲ್ಲ? ಅದಾವಲ್ರಿಪ್ಪ. ಬೆಳಕುಂಡಿಗಿಲಿ ಬರಕತ್ತಾನವ. ಹೌದು 2 ಕಲಾವಿದರಿಗೆ ಕುಡಿಸ್ಯಾರ. ಎಲ್ಲೆಲ್ಲಿ ಕುಡಿಸ್ಯಾರ? ಯಾವ್ಯಾವ್ರಿಪ್ಪ ಕಲಾವಿದ್ರು? ಇದೇ ಬೆಳಗಾವ ನಾಡ. ಹೌದು. ನೂತನ ಮೂಡಲಗಿ ತಾಲೂಕ. ಹೌದು. ಪಾವನ ಕ್ಷೇತ್ರ ಹಳ್ಳೂರದ ಸತ್ಯಪ್ಪ ಮಾಸ್ತರ್ ಅಂದ್ರೆ ಬೆಳಗಾವಿ ಜಿಲ್ಲಾದೊಳಗ 18 ಪುರಾಣ ಪಂಡಿತರು ಅಂತೇಳಿ ಬಿರುದದ. ಹೌದು. ಅವ್ರಿಗೆ ವಿದ್ವಾಂಸಕರತ್ತೇಳಿ ಕರೆದ್ರು ಹರಕತ್ತಿಲ್ಲ. ಹೌದು ಕರೆಯದೆ ಮತ್ತೆ ಕರೆದ್ರೆ ಹರಕತ್ತಿಲ್ಲ ಅನ್ನೋದನ್ನ ಕರೆಯೋದು. ಹೌದಿಲ್ಲ? ಹೌದು. ತಂದಿ ಸ್ವರೂಪಿಗಳಾದಂತ ಪ್ರೀತಿಯ ಕಾಕನಾದ ಹಳ್ಳೂರು ಸತ್ಯಪ್ಪ ಕಾಕ ಅವ್ರ ಜೊತೆ ಯಾರಿಗೆ ಕುಡಿಸಿರಿ? ಯಾರಿಗಿರಿಪ್ಪ? ಯಾವದ ಮೇಳ ಜೋಡ? ಗೇನ ಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ, ಮಹಾರಾಷ್ಟ್ರ, ಸೋಲಾಪುರ ಜಿಲ್ಲಾ. ಹೌದಾ? ಕುಂಬಾರಿ ಘೇನಸಿದ್ಧ ಮುತ್ಯನ ಸಂಘ, ಆಳಗಿ ಪಿಂಟು ಮಾಸ್ತರ್ ಅಂದ್ರ ಹಳ್ಳೂರ ಸತ್ಯಪ್ಪ ಕಾಕನ ಪ್ರೀತಿ ಮಗ ಅಂದ್ರು ಹರ್ಕತ್ತಿಲ್ಲ ತಿಳಿ ನೀವೇ ಹೊಡಿತೀರಿ. ಹೌದು. ಇವತ್ತಿನ ದಿವಸ ಒಳ್ಳೆಯ ಅನುಭಾವಿ ಕಲಾವಿದರು ನಮ್ಮ ಜೊತೆ ಕೂಡ್ಯಾರ ಅಂದ್ರ ಅಂತ ತತ್ವಜ್ಞಾನಿಗಳಿಗೆ ಹೌದು ಕುಂಬಾರಿ ಘೇನಸಿದ್ಧ ಮುತ್ಯನ ಸಂಘದ ವತಿಯಿಂದ ತಂದೆ ಸ್ವರೂಪಿನಾದಂತ ಸತ್ಯಪ್ಪ ಕಾಕ ಹಾಗ ಅವರೆಲ್ಲರ ಸಂಗಡಿಗರಿಗೆ ಅನಂತನಂತ ಕೋಟಿ ಶರಣು ಶರಣಾರ್ಥಿಗಳನ್ನ ಹೇಳಿ ಅಣಗೋಳ ಪಟ್ಟಣದೊಳಗ ಹೌದು ಇವತ್ತಿಲ್ಲಿ 8 ಮಂದಿ ಕೂಡ್ಯಾರ. ಹೌದು. ಬೆಳಗಾವದವರು ಕೂಡ್ಯಾರ, ಅಣಗೋಳದವರು ಕೂಡ್ಯಾರ, ಪೆರುಣವಾಡಿಯವರು ಕೂಡ್ಯಾರ, ಎಲ್ಲರೂ ಕೂಡ್ಯಾರಿ. ಸುಣಗೋಳದವರು ಕೂಡ್ಯಾರ. ಬಹಳ ಮಂದಿ ಸುತ್ತದಿಂದ ದೂರದಿಂದ ಬಂದವರು ಅದಾರಿ ಇಲ್ಲಿ. ಹೌದು ಆ ಊರೆಲ್ಲ ತರಕಿಲ್ಲ ನಮಗ. 8 ಮಂದಿ ಕೂಡ್ಯಾರ. ಅವ್ರಿವ್ರು ಅನ್ನದೆ
ಹೌದ್ ಹೌದ್ರಿಪ್ಪ. ಈ ಕಡೆ ತಾಯಿಗಳ ಕಂಪನಿ ಅವುಗಳ ಕಂಪನಿ ಇಲ್ಲಿ ಕೂಡ್ಯಾರ, ಈ ಕಡೆ ಕೂಡ್ಯಾರ. ಹೌದು ಪ್ರೀತಿಯ ನನ್ನ ಅಕ್ಕ ತಂಗ್ಯಾರು, ಹೌದು ತಾಯಿ ಸ್ವರೂಪಿಗಳು, ಹೌದು ಮೇಲಾಗಿ ನನ್ನ ಅಣ್ಣತಮ್ಮರಾಗಲಿ ತಂದಿ ಸ್ವರೂಪಿಗಳಾಗಲಿ, ಹೌದು ತಮ್ಮೆಲ್ಲರ ಹೃದಯಾತ್ಮದಲ್ಲಿ ಸದಾನ ಕಾಲ ಸಾಕ್ಷಿ ರೂಪವಾಗಿ ಬೆಳಗುತ್ತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಕುಂಬಾರಿ ಜ್ಞಾನ ಶುದ್ಧ ಮತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ. ಟೈಮ್ ಬಹಳ ಆಗ್ಯಾದ. ಹೌದು ಟೈಮ್ ಬಹಳ ಆಗ್ಯದ. ನೋಡ್ರಿ, ಹೇಳ್ತಾರ ಸಂತ ತುಕಾರ ಮಹಾರಾಜರು, ಏನ್ ಹೇಳಿದ್ರು? ಅಸೋ ಭಗವತ್ ಪ್ರಾಪ್ತಿ ವಿನಾ ಕರಿ ಸಂಸಾರಾಚಿ ಕ್ಷೀಣ ಆಹಾ त्या मूर्खाची मुखावलोकन करूच नाही ಅಂದ್ರು. ಹೌದು ಹೌದು. ಹೀಗಂದ್ರೆ ಏನ್ರಿಪ್ಪ? ಮನುಷ್ಯ ಜನ್ಮ ಕೊಟ್ಟು ಬಂದು ಯಾವ ವಿಠ್ಠಲ ಬೀರ ದೇವ್ರದು ಪರಮಾತ್ಮನ ಬಾಯಿದಿಂದ ನಾಮ ನುಡಿಯಂಗಿಲ್ಲ ಅಂತ ಶತಮೂರ್ಖನ ಮುಖ ನೋಡಬಾರ್ದತ್ ಹೇಳ್ತಾರ. ಹೌದು ಹೌದು ಹೌದು. ಅದಕ್ಕ ತಂದಿನಾದಂತ ನನ್ನ ಬಾಳು ಮಾಮ, ಹೌದು ಬಾಳು ಮಾಮನ ದಿವ್ಯ ಗದಿಗೆಗೆ ದಿವ್ಯ ಚರಣಕ್ಕ ಅಕೋಳ ಪುಣ್ಯ ಕ್ಷೇತ್ರದಲ್ಲಿ ಹುಟ್ಟಿ ಬಂದ್ರು. ಹೌದು ಅಂತ ತಂದಿನಾದಂತ ಆದಮಾಪುರದ ಒಡಿಯ ಬಾಳು ಮುತ್ಯನವನ್ನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ. ಇಲ್ಲಿ ಅಪ್ಪ ಮಗೊಂದು ಇದು ಒಂದು ಕುರುಕ್ಷೇತ್ರದ ರಣಭೂಮಿ ಅಂತ ತಿಳ್ಕೋದದ. ಹೌದು ಕುರುಕ್ಷೇತ್ರ. ಕುರು ಅಲ್ಲದು ಕುರು ಕುರು. ಹಾ ಆಹಾ. ಕುರುಕ್ಷೇತ್ರದ ರಣರಂಗದ ಭೂಮಿ ಅಂತ ತಿಳ್ಕೋದದ. ಹೌದು ತಿಳ್ಕೊಳ್ಳೋದು, ಯುದ್ಧ ಮಾಡಿದಲ್ಲಿ ಸುಮ್ಮನೆ ತಿಳ್ಕೊಳ್ಳೋದು ಒಟ್ಟ. ವಿಠ್ಠಲ ಬೀರ ದೇವರ ಮುತ್ತನ ಪೌಳ್ಯಾಗ ಯುದ್ಧ ಆಗ್ತದ ಇಲ್ಲ ಗೊತ್ತಾಗ್ತದ. ಹಾ ಬರೇ ತಿಳ್ಕೊಳ್ಳೋದಂದ್ರೆ ಮತ್ತೆ ತಿಳ್ಕೊಂಡು ಮತ್ತೆ ಹೋಗೋದಾದಿತ್ತು ಮನೆಗೆ ಅಂದೇವನು. ಬರೇ ಕಾಕ್ತಿ ಮಠದ ಮುಕೊಂಡಂಗ ಅಲ್ಲಿದು. ಹಾ ಬರೇ ತಿಳ್ಕೊಳ್ಳೋದು ಆಗ್ಬಿಡುದು, ತೆಗಿಬೇಕು. ಹೇಳೋದದ ಏನು? ಎಷ್ಟು ಮಂದಿ ಕೂಡಿರಿ ನಿಮಗೆಲ್ಲ ವಿನಂತಿ ಅದ. ಹೌದು. ಯಾಕ? ಯಾಕ್ರಿಪ್ಪ? ಇದು ಶ್ರೇಷ್ಠವಾದಂತ ಮಾನವ ಜನ್ಮದ. ಹೌದಾ? ಏನೋ ಶ್ರೇಷ್ಠವಾದಂತ ಮಾನವ ಜನ್ಮ. ನಿಜಗುಣಿ ಶಿವಯೋಗಿಗಳು ಹೇಳ್ತಾರ, ಆರು ನಾನೆಂಬುದು ವಿಚಾರಿಸು ವಿಷಮ ಸಂಸಾರಿದು ಕನಶಂಬುದು ಅರಿ. ಹೌದು ಹೌದು ಹೌದು. ಮಾರ ಮರದನ ಶಂಭುಲಿಂಗನ ಒಲಿಸಿಕೊಂಡು ಗಂಭೀರ ಸುಖನೆಂದಿರು ತಿಳ್ತಾರ. ಹೌದು ಹೌದು. ಹೀಗಂದ್ರೆ ಏನ್ರಿಪ್ಪ? ಹೇ ಮನುಜನೇ, ಮನುಜನೇ ಶ್ರೇಷ್ಠವಾದ ಅಪರೂಪದ ಮಾನವ ಜನ್ಮಕ್ಕ ಹುಟ್ಟಿ ಬಂದಿದೆ. ಹೌದು. ಈ ಜನ್ಮಕ್ಕ ಹುಟ್ಟಿ ಬಂದು ನಾನಾರು ಎದಕ್ಕಾಗಿ ಬಂದಿದ, ಬರುವ ಮೂಲ ಉದ್ದೇಶ ಏನು, ಈ ಹುಟ್ಟಿನ ಗುಟ್ಟ ಏನದ ಅನ್ನೋದು ಮೊದಲು ನೀ ಕಂಡು ಹಿಡಿಯತ್ ಹೇಳ್ತಾರ. ಹೌದು ಹೌದು ಹೌದು. ಅದಕ್ಕೆ ಬಹಳ ಮಾತಾಡೋದಿಲ್ಲ. ಎಷ್ಟು ಮಂದಿ ಕೂಡ್ಯಾರ, ನೀವೆಲ್ಲಾರು ಕೂಡಿ ಒಂದು ವಿಷಯ ಇಡ್ರಿ ಪಿಂಟು ಮಾಸ್ತರ ಅಂತೇಳಿ ಎಲ್ಲಾರು ಚಪ್ಪಾಳೆ ಬಡದ್ರಿ ಅಂದ್ರೆ ಒಂದು ವಿಷಯ ಇಟ್ಟು ಇನ್ನು ಯುದ್ಧ ಪ್ರಾರಂಭ ಆಗ್ತದೆ. ಹ್ಯಾಂಗ ಮಾಡುದ್ರಿ? ಹೌದು ಹೌದು. ವಿಷಯ ಇಡುದ್ರಿ. ಇವತ್ತ ನಮ್ಮ ಹಿರಿಯ ಕಲಾವಿದರು ಬಹಳ ಚಂದ ಹಾಡಿದ್ರು, ಅನುಗೋಳದ ಅನುಭಾವಿ ಖ್ಯಾತ ಕಲಾವಿದರು. ಹೌದು ಹೌದ್ರಿಪ್ಪ. ಅವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಶರಣಾರ್ಥಿಗಳನ್ನ ಹೇಳಿ ಹೇಳಿ. ಅದಕ್ಕೆ ಬಂಧುಗಳೇ, ಈ ಬೆಳಗಾವಿ ಪುಣ್ಯ ಕ್ಷೇತ್ರದಲ್ಲಿ ಹೌದು ವಿಷಯ ಯಾವಾಗ ಇಡುದದ? ಯಾವಾದ್ರಿಪ್ಪ ವಿಷಯ? ಮಹಾರಾಷ್ಟ್ರ ಸಂತಾಚಿ ಭೂಮಿ ಅಂತೇಳಿ ಕರೆದಾರ. ಆಹಾ ಇದು ಬೆಳಗಾವಿ ನಾಡಂದ್ರ ಕರ್ನಾಟಕ, ಇದು ಶರಣರ ನಾಡು ಅಂತೇಳಿ ಕರೆದಾರ. ಹೌದು ಹೌದು ಹೌದಲ್ಲ? ಹೌದು. ಜಗತ್ತದಾಗ ಏನ ಸಂತರು ದೊಡ್ಡವರು, ಏನ ಶರಣರು ದೊಡ್ಡವರು. ಹೌದು ಹೌದು ಹೌದು. ಈ ವಿಷಯ ನಡೆಸಂದ್ರಿ ಅಂದ್ರೆ ಈ ವಿಷಯ ನಡೆಸ್ತೇವ್. ಹೌದು. ಇದು ಬ್ಯಾಡ ಮತ್ತೊಂದಂದ್ರಿ ಅದು ತಯಾರ. ಇದು ಬ್ಯಾಡ ಅಂತೇಳಿ ಕಮಿಟಿ ಅವ್ರು ಮತ್ತೊಂದು ಹೊಸ ವಿಷಯ ನಡೆಸ್ರಿ ಅಂದ್ರೆ ಹಾಂಗ ನಡೆಸ್ತೇವೆ. ಹ್ಯಾಂಗ ಮಾಡುದ್ರಿ? ಅದಕ್ಕ ಕಮಿಟಿ ಅವರು ವೇದಿಕೆ ಮ್ಯಾಗ ಬರಬೇಕು. ಹೌದು ಹೌದು. ಯಾವ ವಿಷಯ ಇಡ್ತಾರೆ? ಯಾವಾಗ ವಿಷಯ ನೀವು ಇಡು ಅನುಕೂಲವಾಗಿ ನಮಗ ಕೊಟ್ರಿ ಅಂದ್ರ ಆ ವಿಷಯ ತಕ್ಕ ಮಾತಾಡೋದದ. ಅದಕ್ಕೆ ದಯವಿಟ್ಟು ಕಮಿಟಿ ಹಿರಿಯರಿಗೆ ನೀವೆಲ್ಲ ಜೋರಾಗಿ ಚಪ್ಪಾಳೆ ಬಿಡ್ಬೇಕಂತೆ ತಮ್ಮಲ್ಲಿ ಕಳಕಳಿ ವಿನಂತಿ ಅದ ಬಂಧುಗಳೇ. ಈಗ ಒಂದ್ ಕೆಲಸ ಮಾಡಿ. ಹಲೋ, ಆತ ಈಗ ಒಂದ್ ವಿಷಯ, ಒಂದು 18 ಪುರಾಣದ ಈಗ ಇವರ ವಿಷಯ ಇಟ್ಟಿದ್ದಾರೆ. ಒಂದಾಯ್ತು. ಎರಡನೇದ್ದು ಹಾಲ್ ಮತ್ತದ್ದು. ಇವರಿಗೆ
ಎರಡು ವಿಷಯ ಅವ್ರು ಇಡ್ಬೇಕಾ ಇವ್ರಿಗೆ ಎರಡು ವಿಷಯ ಅವ್ರು ಇಡ್ಬೇಕಾ ಅವ್ರಿಗೆ ಎರಡು ವಿಷಯ ಇವ್ರು ಇಡ್ಬೇಕು. ಒಂದು ಹಾಲ್ ಮತ್ತದ್ದು ಒಂದು ಅಠರ ಪುರಾಣದ್ದು. ಇವ್ರಿಗೆ ಎರಡು ವಿಷಯ ಅವ್ರಿಗೆ ಎರಡು ವಿಷಯ ಇವರ. ಹಲೋ ಗಪ್ಪಪ್ಪ ಹೇಳಪ್ಪ ಹೇಳ. ಹಲೋ ಹಲೋ ಚಲೋ ಐತಲ್ಲ. ಹಲೋ ಒಂದ್ ಸ್ವಲ್ಪ ಆವಾಜ್ ಇಡ್ರಿ ಆವಾಜ್. ಈಗ ವಿಷಯ ಏನಂತಪ್ಪ ಅಂದ್ರೆ ಕೇಳಿದ್ರೆ, ಈಗ ನಮ್ಮ ಮಾತಿನ ಚತುರಾಗಿರ್ತಕ್ಕಂಥ ನಮ್ಮ ಅಳಗಿ ಪಿಂಟು ಸರ್ ಅವರು ಕೂಡ ಒಂದು ವಿಷಯ ಇಟ್ಟಾರೆ. ನೀವು ಇಟ್ಟಿರ ಸರ್? ಅದಕ್ಕೆ ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ, ಏನು ಹಸ್ತ ಶ್ರೇಷ್ಠ ಏನು ಪಾದ ಶ್ರೇಷ್ಠ, ಇದು ಸಂವಾದೊಳಗ ಹಸ್ತ ಮತ್ತು ಪಾದ ನೋಡ್ರಿ. ದೇವ್ರ ಗುಡಿ ಮುಂದೆ ಪಾದ ಇರ್ತಾವು, ಮತ್ತೆ ಯಾರಾದ್ರೂ ಹಸ್ತ ಮಾಡಿ ಇಟ್ಟಿರ್ತಾರೋ, ಕೈ ಮಾಡಿಟ್ಟಿರ್ತಾರಲ್ರಿ ಬೆಳೆಯು. ಕೈದಿಂದ ಕೆಲಸ ಆಗ್ತೈತಿ, ಪಾದಕ್ಕೆ ನಮಸ್ಕಾರ ಮಾಡೋದು ಆಗ್ತೈತಿ. ಕೈಯ ಕೆಲಸ ಕೊಡ್ತೈತಿ, ಪಾದಿಗೆಲ್ಲ ಜನ ನಮಸ್ಕಾರ ಮಾಡ್ತಾರ. ಏನು ಪಾದ ಶ್ರೇಷ್ಠ ಏನು ಕೈ ಹಸ್ತ ಶ್ರೇಷ್ಠ? ಅವರಿಗೆ ಒಂದು ಅಟ್ರಾದೊಳಗೆ ಒಂದು ಅವ್ರ ವಿಷಯ ಇವ್ರಿಗೆ ಮಾಡಬೇಕು, ಹಾಲು ಮತ್ತೊಳಗೆ ಒಂದು ಸಿದ್ಧಾಟಿಗೆ ಒಳಗೆ ಅಮುಕ್ ಸಿದ್ಧಾಗಲಿ ಮಳಿಗೆರೆಯಿಂದಾಗಲಿ ಜನರಿಗೆ ತಿಳಿಯೋಂಗೆ ಮೆಚ್ಚುವಂಗ ಕಾರ್ಯಕ್ರಮ ಕೊಡಬೇಕು. ಯಾಕಪ್ಪ ಅಂತ ಕೇಳಿದ್ರೆ, ನಮ್ಮ ಹಳ್ಳೂರು ಸತ್ಯಪ್ಪವರು ಬಹಳ ಒಳ್ಳೆ ಕಲಾವಂತರು. ನಮ್ಮ ಅಳಗಿ ಪಿಂಟು ಸರ್ ಅವರು ಕೂಡ ಮಾತಿನ ಚತುರ, ಸಣ್ಣ ವಯಸ್ಸಿದ್ರು ಕೂಡ ಜಗತ್ತಿನೊಳಗೆ ಕೀರ್ತಿ ಮಾಡಿರ್ತಕ್ಕಂಥ ಕಲಾವಂತರು. ಅವರಾದ್ರೂ ಕೂಡ ಇವತ್ತಿನ ದಿವಸ ಸಿದ್ಧಾಟಿಗಳಿಗೆ ಜನಕ್ಕೆ ಮೆಚ್ಚೋ ಹಂಗೆ ವಿಷಯ ಮಾಡಬೇಕು. ಇವ್ರು ಅವ್ರಿಗೊಂದು ಕೇಳಬೇಕು, ಇವ್ರಿಗೊಂದು ಅಟ್ರಾದಾಗ ಒಂದು ಹಾಲು ಮತ್ತೊಳಗೊಂದು ಇನ್ನು ಕಾರ್ಯಕ್ರಮ ಶುರು ಮಾಡ್ಬೇಕಂತ ನಮ್ಮ ವಿನಂತಿ. ಅಲ್ಲ ಅದನ್ನು ಕೇಳ್ಬೇಕು, ಆಮೇಲೆ ಕೇಳ್ಬೇಕೇನೆ, ಈಗ ಕೇಳಬೇಕು. ಈಗ ನದಿ ಚಾಲು ಆಗೈತಿ, ಮುಂದೆ ಕೇಳ್ಬೇಕೇನ? ಬರೀ ಸರ್. ಹಲೋ, ವಿಶೇಷವಾಗಿ ಅಣಗೋಳದ ಕಮಿಟಿಯವರಿಗೆ ಕೂಡ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಸಲ್ಲಿಸಿ ಡೊಳ್ಳಿನ ಹಾಡಿಕೆ ಹ್ಯಾಂಗ ಮಾಡ್ಬೇಕನ್ನೋದು ನಮಗ ಮಾರ್ಗ ತೋರ್ಸ್ಯಾರ. ಹೌದು ವಿಷಯ ಯಾವಾಗ ಇಟ್ಟು ನಡೆಸ್ಬೇಕಂದ್ರ ಒಂದು ಸಂತರು ಶರಣರು ಇದನ್ನು ನಡೆಸಬೇಕು, ಇದರ ಜೊತೆಗೂಡಿ ಪಾದ ಹಸ್ತ ಇದು ನಡೆಸ್ಬೇಕಂತ ಹೇಳ್ಯಾರ. ಹೌದು ಮತ್ತ ಒಂದು 18ದಾಗ ಪ್ರಶ್ನೆ ಕೇಳಬೇಕಾಗ್ಯದ, ಒಂದು ಹಾಲು ಮತದಾಗ ಕೇಳಬೇಕಂತೇಳಿ ಹಿಂಗೆ ಇಟ್ಟಾರ. ಹೌದು ಇದು ನಾಂದಿ ಅದ. ಹೌದು ಇನ್ನ ಶುರು ಆಗುದದ. ಹೌದು ಪಾದ ಹಸ್ತದಾಗ ಅಪ್ಪಗ ಪಾಳಿ ಕುಡುದದ. ಯಾವಾಗ ಅನುಕೂಲ ಬರ್ತದ ಅದು ತಗೋಲಿ. ಹೌದು, ಯಾವಾಗ ಅನುಕೂಲ ಬಂದ್ರೆ ಹಿಡ್ಕೊಳ್ಳಿ. ಶರಣರು ಸಂತರದೊಳಗ ಯಾವಾಗ ನಿಮಗೆ ಬೇಕಾಗುತ್ತದ ಅದು ವಿಷಯನೇ ನೀವು ತಗೋರಿ. ಹೌದು ಬಿಟ್ಟ ವಿಷಯ ವಿಠಲ ಬೀರದೇವ್ರ ಮುತ್ತನ ಪೋಳಿ ಒಳಗ ಹರಿಹಾರಾಗರ ಒಳಗ ನಾ ವಿಷಯದಾಗ ಹೆಚ್ಚು ಮಾಡಿ ಮಂಗಳಾರತಿ ಮಾಡ್ಲಿಕ್ಕೆ ನಾನು ಅಳಗಿ ಪಿಂಟು ಮಾಸ್ತರ್ತಿ ಕರಿಬೇಡ್ರಿ. ಚಾಲೆಂಜ್ ಕೊಟ್ಟು ಹಾಡಿಕೆ ಆಗ್ಬೇಕಿಲ್ಲಿ. ಹೌದು ಸೋಮ ಕರ್ಶಿಲ 400 ಕಿಲೋಮೀಟರ್ ಹಿಡಿದು ಇಲ್ಲಿಗೆ 400 ಕಿಲೋಮೀಟರ್ ದಾಟಿ ಇಲ್ಲಿಗೆ ಬಂದಿದ್ದೇವೆ. ಅಪ್ಪನ ಮಗನ ಕುಸ್ತಿ ನೋಡ್ಲಿಕ್ಕೆ ಇಟ್ಟು ಮಂದಿ ಎಲ್ಲ ಕೂಡ್ಯಾವ. ಹೌದು ಖರೆ ನಮ್ಮದು ಜಗಳ ಆಗ್ತದ, ನೀವು ಮನೆ ಹೋಗಿ ಮಕ್ಕೊಂಡ್ರಿ. ಮತ್ತ ಹೌದು ಹೊತ್ತು ಹೊಂಡುತ್ತನ ಕೈಯಾಗ ಕಾಟ, ನಿಮ್ ಕೈಯಾಗ ತಕಡಿ. ಹೌದು ಯಾವಾಗ ವಜ್ಜೆ ಆಗತ್ತದ ಬರೇ ನೋಡುದದ ನಿಮಗ. ಹೌದು ಅದಕ್ಕ ಬಹಳ ಮಾತಾಡೋದು ಬೇಡ. ನಮ್ಮ ಕಮಿಟಿಯವರು ಭಂಡಾರ ಕೊಡುವಾಗ ಒಂದು ಮಾತು ಹೇಳಿದ್ರು ನಮ್ಗ. ಏನ್ ಹೇಳ್ಯಾರಿಪ್ಪ ಮಾತ? ಖ್ಯಾಲಿ ಹಾಡಬೇಕಂದ್ರ ಪ್ರತಿ ಒಂದೊಂದು ಖ್ಯಾಲಿ ಹೊಸದ್ ಹಾಡಬೇಕು. ಮೇಲಾಗಿ ಮೊಟ್ಟ ಮೊದಲ ಕುಂಬಾರಿ ಅವ್ರು ನೀವು ಏನ್ ಹಾಡ್ತೀರಿ ಅವಸಂಕದ ರಾಯಣಗೌಡನ ಖ್ಯಾಲಿ ಹಾಡ್ರಿ ಅಂತೇಳಿ ಮೊಟ್ಟ ಮೊದಲು ಅವ್ರದ್ದು ವಿನಂತಿ ಆಗ್ಯದ. ಹೌದ್ರಿಪ್ಪ. ಅದಕ್ಕ ಸಂಕದ ರಾಯಣಗೌಡಗ ಬಡತಾನ ಹೋಗಿ ಯಾವ ರೀತಿಯಿಂದ ಶಿರತಾನ ಬರ್ತದ ಅನ್ನೋದು 4 ನುಡಿ ಚಾಲ ಹಾಡಿ ನಮ್ಮ ತಂದೆಯಾದಂತ ಹಳ್ಳೂರು ಸತ್ಯಪ್ಪ ಮಾಸ್ತರ್ ಅವರಿಗೆ ಪಾಳೆ ಹೊಕ್ಕದ. ದೈವದವರು ಶಾಂತ ರೀತಿಯಿಂದ ಕೂತ ಕೇಳಬೇಕಂತೆ ತಮ್ಮಲ್ಲಿ ಕೆಳಕಳು ವಿನಂತಿ. ಆಗಲಿ.